ನಮಸ್ಕಾರ ವೀಕ್ಷಕರೇ. ಭಾರತ ಅಂದ್ರೇನೆ ಹಾಗೆ. ಇಲ್ಲಿನ ಅಣುವಿನಲ್ಲೂ ಆಧ್ಯಾತ್ಮಿಕತೆ ಅಡಗಿದೆ. ಪ್ರತಿ ರಾಜ್ಯದ ಮೂಲೆ ಮೂಲೆಯಲ್ಲೂ ತನ್ನದೇ ಆದ ಪವಾಡ, ಇತಿಹಾಸ ಹೊಂದಿರೋ ದೇವಸ್ಥಾನಗಳು ನಮಗೆ ಸಿಗ್ತವೆ. ಇನ್ನು ಶಿಲ್ಪಕಲೆಗಳ ತವರೂರು ನಮ್ಮ ಹೆಮ್ಮೆಯ ಕರ್ನಾಟಕವಂತೂ ಇಂಥ 10 ಹಲವು ಪುಣ್ಯ ಕ್ಷೇತ್ರಗಳಿಗೆ ಸಾಕ್ಷಿಯಾಗಿದೆ. ಅದೇ ಸಾಲಿನಲ್ಲಿ ನಿಲ್ಲುವ, ಪ್ರಕೃತಿಯ ಮಡಿಲಲ್ಲಿ ನೆಲೆಸಿ ಭಕ್ತರ ಕಷ್ಟಗಳನ್ನು ದೂರ ಮಾಡುವ ಕರಾವಳಿಯ ಒಂದು ಪರಮ ಪವಿತ್ರ ಕ್ಷೇತ್ರವೇ ಕಾಂತಾವರದ ಶ್ರೀ ಕಾಂತೇಶ್ವರ ಸ್ವಾಮಿ ದೇವಸ್ಥಾನ. ದಿನಕ್ಕೆ 3 ಬಾರಿ ಬಣ್ಣ ಬದಲಾಯಿಸೋ ಇಲ್ಲಿನ ಶಿವಲಿಂಗದ ಪವಾಡ ನಿಜಕ್ಕೂ ಬೆರಗು ಮೂಡಿಸುವಂಥದ್ದು. ಬನ್ನಿ, ಪಶ್ಚಿಮ ಘಟ್ಟದ ತಪ್ಪಲಿನ ಆ ದಿವ್ಯ ಸನ್ನಿಧಾನದ ದರ್ಶನ ಮಾಡ್ಕೊಂಡು ಬರೋಣ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಕರಾವಳಿಯ ಪಶ್ಚಿಮ ಘಟ್ಟದ ತಪ್ಪಲು ಕಣ್ಣು ಹಾಯಿಸಿದಷ್ಟು ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯ. ಈ ನಯನ ಮನೋಹರ ಕಾಂತಾರದ ನಡುವೆ ಕಂಗೊಳಿಸುತ್ತಿದೆ ಸುಪ್ರಸಿದ್ಧ ಶಿವನ ದೇಗುಲ ಶ್ರೀ ಕಾಂತೇಶ್ವರ ಸ್ವಾಮಿ ದೇವಸ್ಥಾನ. ದಟ್ಟವಾದ ಕಾಡು ಅಂದ್ರೆ ಕಾಂತಾರದ ನಡುವೆ ಈ ಪುಟ್ಟ ಊರಿರೋದ್ರಿಂದ ಇದಕ್ಕೆ ಕಾಂತಾವರ ಎಂಬ ಹೆಸರು ಬಂತು ಎನ್ನಲಾಗ್ತದೆ. ಇಲ್ಲಿ ಶಿವನ ಜೊತೆ ಆತನ ಕಾಂತೆಯಾದ ಪಾರ್ವತಿ ಮಾತೆಯು ನೆಲೆಸಿರೋದ್ರಿಂದ ಕಾಂತೆಯ ಜೊತೆ ಈಶ್ವರ ಅನ್ವರ್ಥವಾಗಿ ಈ ಕ್ಷೇತ್ರಕ್ಕೆ ಕಾಂತೇಶ್ವರ ದೇಗುಲ ಎಂಬ ಹೆಸರು ಬಂದಿದೆ. ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕಾಂತಾವರ ಗ್ರಾಮದಲ್ಲಿರುವ ಈ ಪುರಾತನ ಕ್ಷೇತ್ರಕ್ಕೆ ತನ್ನದೇ ಆದ ಪೌರಾಣಿಕ ಇತಿಹಾಸವಿದೆ. ಹಿಂದೆ ಜಂಜವಾತ ಎನ್ನುವ ಅಸುರನ ಇಲ್ಲಿ ನೆಲೆಸಿದ್ದನಂತೆ. ಅವನ ಕುಟುಂಬ ಇಲ್ಲಿ ತಪಸ್ಸು ಮಾಡುತ್ತಿದ್ದ ಮುನಿಗಳಿಗೆ ಕಾಟ ನೀಡುತ್ತಿತ್ತಂತೆ. ಅವರಲ್ಲಿ ಅಂಬರೀಷ ಎಂಬ ಮುನಿ ಇಲ್ಲಿನ ರಾಕ್ಷಸರ ಸಂತಾನವನ್ನ ನಾಶ ಮಾಡಬೇಕೆಂಬ ಕಾರಣದಿಂದಾಗಿ ಶಿವನನ್ನು ಕುರಿತು ಘೋರ ತಪಸ್ಸು ಮಾಡ್ತಾರೆ. ಮುನಿಯ ತಪಸ್ಸಿಗೆ ಒಲಿದ ಭೋಲೆನಾಥ ಇಲ್ಲಿ ಉದ್ಭವಗೊಂಡು ನೆಲೆ ನಿಂತಿದ್ದರು ಎಂಬುದು ಪುರಾಣದಲ್ಲಿ ಉಲ್ಲೇಖವಿರುವ ಕಥೆ. ಅಂಬರೀಷ ಮುನಿ ತಪಸ್ಸು ಮಾಡುತ್ತಿದ್ದಾಗ ಪಾರ್ವತಿ ದೇವಿ ಕಡಗವೊಂದನ್ನ ನೀಡಿ ಶಿವಲಿಂಗಕ್ಕೆ ಕಡಗ ತೊಡಿಸಿ ಪೂಜಿಸುವಂತೆ ಹೇಳಿದ್ದರಂತೆ. ಆ ಕಡಗವನ್ನ ಇಂದಿಗೂ ಇಲ್ಲಿ ಕಾಣಬಹುದು. ಇನ್ನು ಈ ದೇಗುಲದ ಬಗ್ಗೆ ಇರುವ ಜನಪದ ಕಥೆಯು ಜನಜನಿತವಾಗಿದೆ. ಕಾಡೆಲ್ಲ ಅಲೆದು ಬಿದಿರಿನಿಂದ ಬುಟ್ಟಿ ತಯಾರಿಸಿ ತನ್ನ ಜೀವನ ಸಾಗಿಸುತ್ತಿದ್ದಂಥ ಕಾಡು ಕೊರತಿಗೆ ಕಾಂತ ಎಂಬ ಒಬ್ಬ ಮಗನಿದ್ದ. ಆದರೆ ಆತ ಕಾಣೆಯಾಗಿದ್ದ. ಒಂದು ದಿನ ಕೊರತಿ ಕಾಡೆಲ್ಲ ಬಿದಿರನ್ನ ಹುಡುಕಿ ಸಂಗ್ರಹಿಸುತ್ತಿರಬೇಕಾದ್ರೆ ಕೈಯಲ್ಲಿದ್ದ ಹರಿತವಾದ ಕತ್ತಿಯಿಂದ ಬಿದಿರನ್ನ ಕಡಿಯಬೇಕಾದ್ರೆ ಅಚಾನಕ್ಕಾಗಿ ಕತ್ತಿ ಕಲ್ಲೊಂದಕ್ಕೆ ತಾಗಿ ಕಲ್ಲಿಂದ ರಕ್ತ ಬರಲು ಪ್ರಾರಂಭವಾಗುತ್ತೆ. ರಕ್ತವನ್ನ ಕಂಡು ಕೊರತಿಗೆ ತನ್ನ ಮಗನ ನೆನಪಾಗಿ ಓ ಮಗ ಕಾಂತ ಎಂದು ಕಿರುಚುತ್ತಾಳೆ. ತದನಂತರ ಕಲ್ಲಿಂದ ರಕ್ತ ಚಿಮ್ಮುವ ವಿಚಾರವನ್ನ ಅಲ್ಲಿ ರಾಜ್ಯಭಾರ ಮಾಡ್ತಿದ್ದ ಬಲ್ಲಾಳರಿಗೆ ತಿಳಿಸ್ತಾಳೆ. ನಂತರ ಬಲ್ಲಾಳರು ಇದರ ಬಗ್ಗೆ ಪುರೋಹಿತರ ಪ್ರಮುಖರ ಬಳಿ ಕೇಳಿ ಒಂದು ದೇಗುಲವನ್ನ ನಿರ್ಮಿಸಲು ಹೇಳ್ತಾರೆ. ನಂತರ ಕೇರಳದ ವಾಸ್ತುಶಿಲ್ಪದ ಶೈಲಿಯಲ್ಲಿ ಈ ದೇವಾಲಯವನ್ನ ನಿರ್ಮಿಸಲಾಗ್ತದೆ. ಮೊದಲು ಈ ಶಿವಲಿಂಗ ಕೊರತಿಗೆ ಕಾಣಿಸಿದ್ದರಿಂದ ಇಂದಿಗೂ ಜಾತ್ರೆಯ ಸಮಯದಲ್ಲಿ ಆ ಕೊರತಿಯ ಸಂಸಾರಕ್ಕೆ ಸೇರಿದವರು ಯಾರಾದರೂ ಬಂದು ಮೊದಲು ರಥದ ಹಗ್ಗವನ್ನ ಎಳೆದು ರಥೋತ್ಸವವನ್ನ ಆರಂಭಿಸ್ತಾರೆ. ಒಂದು ವೇಳೆ ಇವರು ಹಗ್ಗವನ್ನ ಸ್ಪರ್ಶಿಸದೇ ಇದ್ದರೆ ರಥ ಮುಂದೆ ಚಲಿಸಲ್ಲ ಎಂಬ ನಂಬಿಕೆ ಇದೆ. ಕಾಂತೇಶ್ವರ ಸ್ವಾಮಿ ದೇಗುಲದಲ್ಲಿ ಈಗಲೂ ಬಲ್ಲಾಳರ ಆಡಳಿತವಿದೆ.
ದೇವಸ್ಥಾನದ ಆಡಳಿತ ಮುಖ್ಯಸ್ಥರಾದ ಡಾಕ್ಟರ್ ಜೀವಂಧರ ಬಳ್ಳಾಳರು ದೇವಸ್ಥಾನವನ್ನ ಸಮರ್ಥವಾಗಿ ಮುನ್ನಡೆಸಿಕೊಂಡು ಬರ್ತಿದ್ದಾರೆ. 7ನೇ ಶತಮಾನದೆನ್ನಲಾದ ಈ ದೇವಸ್ಥಾನದ ಅತಿ ದೊಡ್ಡ ಪವಾಡ ಮತ್ತು ಆಕರ್ಷಣೆ ಅಂದ್ರೆ ಇಲ್ಲಿನ ಶಿವಲಿಂಗ. ಇಲ್ಲಿನ ಉದ್ಭವ ಲಿಂಗವು ದಿನಕ್ಕೆ 3 ಬಾರಿ ತನ್ನ ಬಣ್ಣವನ್ನ ಬದಲಾಯಿಸುತ್ತದೆ. ಹೌದು, ಮುಂಜಾನೆಯ ಹೊತ್ತಿನಲ್ಲಿ ಶಿವಲಿಂಗವು ಶುಭ್ರ ಬೆಳ್ಳಿಯ ಬಣ್ಣದಲ್ಲಿ ಭಕ್ತರಿಗೆ ದರ್ಶನ ನೀಡಿದರೆ, ಸರಿಯಾಗಿ ಮಧ್ಯಾಹ್ನವಾಗ್ತಿದ್ದಂತೆ ತಾಮ್ರದ ಬಣ್ಣಕ್ಕೆ ತಿರುಗುತ್ತದೆ. ಇನ್ನು ಸಂಜೆಯ ಪ್ರದೋಷ ಕಾಲದ ಹೊತ್ತಿಗೆ ಇದೇ ಲಿಂಗ ಅಪರಂಜಿ ಚಿನ್ನದ ಬಣ್ಣದಲ್ಲಿ ಕಂಗೊಳಿಸುವುದು ಇಲ್ಲಿನ ಜ್ವಲಂತ ವಿಸ್ಮಯ. ಇಲ್ಲಿನ ಶಿವಲಿಂಗಕ್ಕೆ ಯಾವುದೇ ಲೋಹದ ಕವಚವಿಲ್ಲ, ಬದಲಾಗಿ ಶಿವಲಿಂಗವೇ ಅಪರೂಪದ ವಜ್ರಶಿಲೆಯದ್ದಾಗಿದೆ. ಅಷ್ಟೇ ಅಲ್ಲ, ಇಲ್ಲಿರುವ ಶಿವಲಿಂಗ ಉದ್ಭವ ಮೂರ್ತಿಯಾಗಿದ್ದು ಆಳೆತ್ತರವಿದೆ. ಕೇರಳ ಶೈಲಿಯ ಅತ್ಯಂತ ಪುರಾತನ ವಾಸ್ತುಶಿಲ್ಪ, ಸುತ್ತಲೂ ತಂಪಾದ ಪರಿಸರ, ಹಸಿರು ಬೆಟ್ಟಗಳು ಹಾಗೂ ಪಕ್ಕದಲ್ಲೇ ಇರೋ ಸುಂದರವಾದ ಕೆರೆ ಈ ಕ್ಷೇತ್ರಕ್ಕೆ ಬರುವ ಭಕ್ತರಲ್ಲಿ ಧನಾತ್ಮಕ ಶಕ್ತಿಯನ್ನ ಇಮ್ಮಡಿಗೊಳಿಸುತ್ತೆ. ಇನ್ನು ಈ ದೇಗುಲದಿಂದ 3 ಕಿಲೋಮೀಟರ್ ದೂರದಲ್ಲಿ ಅಂಬರೀಷ ಮುನಿಗಳು ತಪಸ್ಸು ಮಾಡಿದ್ದಂಥ ಅಂಬರೀಷ ಗುಹೆ ಇದೆ. ಇಲ್ಲಿಗೂ ಪ್ರವಾಸಿಗರು ಬರ್ತಾ ಇರ್ತಾರೆ. ನಿಷ್ಕಲ್ಮಶ ಮನಸ್ಸಿನಿಂದ ಬಂದು ಪ್ರಾರ್ಥಿಸುವ ಭಕ್ತರ ಕೈಬಿಡದ ಕಾಂತಾವರದ ಒಡೆಯ ಕಾಂತೇಶ್ವರ ಕರಾವಳಿ ಜನರ ಧೈರ್ಯ ಮತ್ತು ನಂಬಿಕೆಯ ಪ್ರಮುಖ ನೆಲೆಯಾಗಿದ್ದಾನೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದಾಗಿತ್ತು ದೈವಿ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.